ಹಲೋ ಗೈಸ್, ಹಾಯ್ ಎವ್ರಿವನ್. ನಾನಿವತ್ತು ಬೆಟ್ಟನಹಳ್ಳಿಯಲ್ಲಿರುವಂತಹ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಿಮಗೆ ಡೇ 1 ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇದು ನಮ್ಮ ಗಣಪತಿ ದೇವಸ್ಥಾನದ ಗೇಟು. ಹಾಯ್, ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ದೇವಸ್ಥಾನ, ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಗೈಸ್. ನಾವು ಸ್ಟಾರ್ಟಿಂಗು ಗೇಟ್ ತೆಕ್ಕೊಂಬಂದರೆ ಇದು ಕಾಣಿಸುತ್ತೆ. ಇದು ಗಣಪತಿ ಉತ್ಸವಕ್ಕೆ ಗಣೇಶಗೆ ಎಲ್ಲ ಬಳಸ್ತಾರೆ ಗೈಸ್. ಮತ್ತು ಇದು ಬಂದು ಕಲ್ಲು. ಯಾರಾದರೂ ಬಂದು ಪ್ರಸಾದಕ್ಕೆ ಅದು ಇದು ಜನ ಜಾಸ್ತಿ ಇದ್ದರೆ ಇಲ್ಲಿ ಕುತ್ಕೊಳ್ತಾರೆ ಗೈಸ್. ಇಲ್ಲ ಅಂದರೆ ಚೇರುಗಳು ಅದು ಇದು ಹಾಕ್ತಾರೆ ಗೈಸ್. ಮತ್ತು ಇದು ಶಿವನ ಲಿಂಗ, ಗಣೇಶ, ಇದು ಗಣಪತಿ ದೇವರು, ಇದು ಲಿಂಗ ಗೈಸ್. ಇಲ್ಲಿಂದ ನಮಸ್ಕಾರ ಹಾಕೊಂಡು ಒಳಗಡೆ ಹೋಗ್ತಾರೆ ಗೈಸ್. ಇಲ್ಲಿ ಕಂಬ ಇದೆ, ಇದು ಧ್ವಜಸ್ತಂಭ ಅಂತ ಕರಿತೀವಿ. ಹಾಗೆ ಬನ್ನಿ ಗೈಸ್, ನೋಡಿ ಇಲ್ಲಿ ಬಂದಾಗ ಇದು ಚಕ್ರ ದೇವರು ಅಂತ ಕರಿತೀವಿ. ಇದು ಶಿವನ ಒಂದು ಲಿಂಗ ಅದು. ಮತ್ತು ಇದು ಶಂಖ ಗೈಸ್, ಇದು ಶಂಖ ಗೈಸ್. ಇದು ಆದಮೇಲೆ ಮತ್ತೆ ಈ ಕಡೆಗೆ ಬಂದರೆ ದೇವಸ್ಥಾನದ ಬಾಗಿಲು ಹಾಕಿದೆ ಗೈಸ್. ದೇವಸ್ಥಾನನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಏಕೆಂದರೆ ದೇವಸ್ಥಾನ ಬಾಗಿಲು ಹಾಕಿದೆ. ಇದು ಗಂಟೆ ಹಾಕಿರೋದು ಅಂತಂದರೆ, ಇದು ಯಾರಾದರೂ ಬೇರೆ ಕಡೆಯಿಂದ ಬಂದರೆ ಜನ ಜಾಸ್ತಿ ಇದ್ದರೆ ಅಂದರೆ ಆವಾಗ ಇಲ್ಲಿ ಗಂಟೆ ಹೊಡಿತಾರೆ. ಆಚಕ್ಕೆ ಬರೋಲ್ಲ, ಕೆಲವರು ಬರ್ತಾರೆ, ಕೆಲವರು ಬರೋಲ್ಲ ಗೈಸ್. ಅವ್ರಿಗೆ ಮಾತ್ರ ಇದು ಗೈಸ್. ನೆಕ್ಸ್ಟ್ ಬಂದಾಗ ನವಗ್ರಹ ತೋರಿಸ್ತೀವಿ ಗೈಸ್, ಬನ್ನಿ ಗೈಸ್. ಇದು ನವಗ್ರಹ ಗೈಸ್. ಇದು ಇಸ್ವಿ ಬಂದ್ಬಿಟ್ಟು 1/7/2005 ಸ್ಥಾಪನೆ ಆಗಿದೆ ಈ ದೇವಸ್ಥಾನ ಕಟ್ಟಿ. ಬನ್ನಿ ಗೈಸ್, ದೇವಸ್ಥಾನ ಒಳಗಡೆ ಏನಾಯ್ತು, ಸಾಕೇನಾ?